ಮೇ 3ಕ್ಕೆ ನಡೆದಿದ್ದ ನೀಟ್ ಪರೀಕ್ಷೆ ರದ್ದು ಮಾಡಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶ ಹೊರಡಿಸಿದೆ. ಶೀಘ್ರವೇ ಮರುಪರೀಕ್ಷೆಗೆ ದಿನಾಂಕ ನಿಗದಿ ಮಾಡ್ತೀವಿ ಅಂತ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಹೇಳಿದೆ. ಮೇ 3ರಂದು ದೇಶದಾದ್ಯಂತ 22.79 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ರು. ಸದ್ಯ ಸಿಬಿಐ ತನಿಖೆ ನಡೆಸಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶ ನೀಡಿದ್ದು, ಶೀಘ್ರವೇ ಮರುಪರೀಕ್ಷೆಗೆ ದಿನಾಂಕ ನಿಗದಿ ಮಾಡ್ತೀವಿ ಅಂತ ಹೇಳಿದೆ. ಸದ್ಯ ನೀಟ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಶುರುವಾಗಿದ್ದು, ಮತ್ತೊಂದು ಪರೀಕ್ಷೆ ಬರೆಯಬೇಕಾದ ಅನಿವಾರ್ಯತೆ ಇದೆ. ಇನ್ನು ಶೀಘ್ರದಲ್ಲೇ ಮರುಪರೀಕ್ಷೆ ದಿನಾಂಕ ಘೋಷಣೆ ಮಾಡುವುದಾಗಿ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಹೇಳಿದ್ದು, ಮುಂದಿನ ಪರೀಕ್ಷೆಗೆ ಹೊಸದಾಗಿ ಅಡ್ಮಿಷನ್ ಕಾರ್ಡ್ ನೀಡ್ತೀವಿ, ಆದರೆ ಹೊಸದಾಗಿ ನೋಂದಣಿ ಮಾಡುವ ಅಗತ್ಯ ಇಲ್ಲ. ಈಗಾಗಲೇ ನೋಂದಾಯಿಸಿಕೊಂಡವರಿಗೆ ಪರೀಕ್ಷೆ ಮಾಡಲಾಗುತ್ತೆ. ಹೆಚ್ಚುವರಿ ಶುಲ್ಕ ಇಲ್ಲದೆ ಈಗಾಗಲೇ ಪಾವತಿಸಿರುವ ಶುಲ್ಕ ಅನ್ವಯವಾಗುತ್ತೆ. ಹಳೆ ಪರೀಕ್ಷಾ ಕೇಂದ್ರದಲ್ಲೇ ಮತ್ತೆ ಪರೀಕ್ಷೆ ನಡೆಯಲಿದೆ ಅಂತ ಹೇಳಿದೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಗೌಪ್ಯತೆ ಕಾಪಾಡಿದ್ರೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಮೆಸೇಜ್ ಮೂಲಕ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಪರೀಕ್ಷೆಗೂ ಮೊದಲು ಖಾಸಗಿ ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಹಲವರಿಗೆ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು. ಕೇರಳದಿಂದ ರಾಜಸ್ಥಾನಕ್ಕೆ ಪ್ರಶ್ನೆ ಪತ್ರಿಕೆ ರವಾನಿಸಲಾಗಿತ್ತು. ಕೇರಳದಲ್ಲಿದ್ದ ವಿದ್ಯಾರ್ಥಿಯೊಬ್ಬ 300 ಪ್ರಶ್ನೆಗಳಿರುವ ಕ್ವೆಶ್ಚನ್ ಬ್ಯಾಂಕ್ ರವಾನಿಸಿದ್ದಾನೆ. ಈ ಮೂಲ ಪ್ರಶ್ನೆ ಪತ್ರಿಕೆ ಜೊತೆಗೆ ತಾಳೆ ಹಾಕಿದಾಗ 150 ಪ್ರಶ್ನೆಗಳು ಮ್ಯಾಚ್ ಆಗಿದೆ. ರಾಜಸ್ಥಾನದಿಂದ ದೇಶದಾದ್ಯಂತ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು, ತಾನು ಸಿಕ್ಕಾಕೊಳ್ಳಬಾರದು ಅಂತ ಆತನೇ ಪೊಲೀಸರಿಗೆ ದೂರು ನೀಡಿದ್ದ. ಕೊನೆಗೆ ತಾನೇ ತೋಡಿದ್ದ ಬಾವಿಗೆ ಪಿಜಿ ಮಾಲೀಕ ಬಿದ್ದಿದ್ದಾನೆ. ನೀಟ್ ಪರೀಕ್ಷೆ ರದ್ದು ಮಾಡಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಎನ್ಎಸ್ಯುಐ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಎನ್ಎಸ್ಯುಐ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯದಿಂದಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಮಕ್ಕಳ ಜೀವನದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ ಅಂತ ಎನ್ಎಸ್ಯುಐ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನೀಟ್ ಎಕ್ಸಾಮ್ಗಾಗಿ ನಾವು ತುಂಬಾ ತಯಾರಿ ಮಾಡಿದ್ವು. ತಿಂಗಳುಗಟ್ಟಲೆ ಪರೀಕ್ಷೆಗೆ ತಯಾರಿ ಮಾಡಿದ್ವಿ. ನಿದ್ದೆಗೆಟ್ಟು ಓದಿ ಪರೀಕ್ಷೆ ಬರೆದಿದ್ವಿ. ಈಗ ನೋಡಿದ್ರೆ ದಿಢೀರ್ ಅಂತ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕು ಅಂದ್ರೆ ಬಹಳ ಕಷ್ಟವಾಗುತ್ತೆ ಅಂತ ವಿದ್ಯಾರ್ಥಿಗಳು ಅಳಲು ತೋಡ್ಕೊಂಡಿದ್ದಾರೆ. ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ, ಕಷ್ಟನೇ. ಬಿಕಾಸ್ ಮುಂಚೆ ಫುಲ್ಲು ಪ್ರಿಪೇರ್ ಆಗಿ ಎಲ್ಲ ಮರ್ತೋಗಿರ್ತೀವಿ. ಅಷ್ಟೊಂದು ಎಲ್ಲ ನಪ್ಕ ಇರಲ್ಲ, ಫ್ಯೂಸ್ ಮರ್ತೋಗಿರ್ತೀವಿ. ಸೊ ಫಸ್ಟಿಂದ ತಿರ್ಗಾ ಓದಬೇಕು ಅಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. 600 days ಆಫ್ಟರ್ 10th ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ವಾಸ್ ಅಬೌವ್ 600. ಸೊ ಗೊತ್ತಿಲ್ಲ, ಇವಾಗ ಸಡನ್ನಾಗಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಮೈಂಡ್ ಸೆಟ್ ಮತ್ತೆ ಇರಲ್ಲ, ಮತ್ತೆ ರಿಪೀಟ್ ಮಾಡೋಕ್ಕಂತ. ಸೊ ಕಂಪೇರ್ ಟು ಮುಂಚೆ ರ್ಯಾಂಕ್ ಜಾಸ್ತಿ ಬರುತ್ತೆ ಅಂದ್ಕೊಂಡಿದ್ರೆ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಮತ್ತೆ ಈ ಎಕ್ಸಾಮಲ್ಲಿ. ಸೊ ಕಷ್ಟ ಆಗುತ್ತೆ. ಟ್ರೈ ಮಾಡಲೇಬೇಕು. ದೇಶಾದ್ಯಂತ ನೀಟ್ ಪರೀಕ್ಷೆ ರದ್ದುಪಡಿಸಿರುವ ವಿಚಾರದ ಬಗ್ಗೆ ರಾಯಚೂರಲ್ಲಿ ಪೋಷಕರು ಹಾಗೂ ಕಾಲೇಜು ಆಡಳಿತ ಮಂಡಳಿಯವರ ಆಕ್ರೋಶ ವ್ಯಕ್ತವಾಗಿದೆ. ಸತತವಾಗಿ 2 ವರ್ಷಗಳ ಕಾಲ ಅಭ್ಯಾಸ ಮಾಡಿ ನೀಟ್ ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಬರೆದಿರ್ತಾರೆ. ಬಹಳಷ್ಟು ವಿದ್ಯಾರ್ಥಿಗಳು ತಮಗೆ ಎಂಬಿಬಿಎಸ್ ಸೀಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಈ ಹೊತ್ತಲ್ಲಿ ಯಾವುದೋ ಒಂದು ರಾಜ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಇಡೀ ದೇಶದಲ್ಲಿ ಪರೀಕ್ಷೆ ರದ್ದು ಮಾಡಿರುವುದು ಅನ್ಯಾಯ. ತಪ್ಪಿತಸ್ಥರನ್ನ ಬೇಕಾದ್ರೆ ಪತ್ತೆ ಮಾಡಿ ತಕ್ಕ ಶಿಕ್ಷೆ ಕೊಡಿಸಲಿ. ಅದನ್ನು ಬಿಟ್ಟು ಪರೀಕ್ಷೆ ರದ್ದು ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಕೂಡಲೇ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ರದ್ದುಪಡಿಸಿರುವುದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ನ್ಯಾಯ ಒದಗಿಸಿಕೊಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ನೀಟ್ ಪರೀಕ್ಷೆ ರದ್ದು ಮಾಡಿರೋದು ದುರದೃಷ್ಟಕರ. ಯಾಕಂದರೆ ವಿದ್ಯಾರ್ಥಿಗಳು ಈಗಾಗಲೇ 2 ವರ್ಷಗಳಿಂದ ಸತತ ಅಭ್ಯಾಸ ಮಾಡಿ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. ಕೆಲವೊಬ್ಬ ವಿದ್ಯಾರ್ಥಿಗಳು ಇನ್ನೇನು MBBS ನಮ್ಗೆ ಸೀಟ್ ಸಿಗುತ್ತನ್ನೋ ನಿರೀಕ್ಷೆಯಲ್ಲಿತ್ತು. ಯಾವುದೋ ರಾಜ್ಯದಲ್ಲಿ ಕ್ವಶನ್ ಪೇಪರನ್ನು ಔಟ್ ಮಾಡಿರ್ತಕ್ಕಂಥದ್ದು ಅದು ದುರದೃಷ್ಟ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು, ಬಟ್ ಆದರೆ ಈ ಇಡೀ ಇಂಡಿಯಾದಲ್ಲಿ ಎಕ್ಸಾಮನ್ನು ರದ್ದು ಮಾಡಿದ್ದು ಭಾಳ ದುರದೃಷ್ಟಕರ. ಈಗ ಆಗಬಾರ್ದಿತ್ತು. ವಿದ್ಯಾರ್ಥಿಗಳಿಗೆ ಇದು ತೊಂದರೆ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳ ಮನಸ್ಥಿತಿ ಮೇಲೆ ಭಾಳ ಗಂಭೀರವಾದ ಪರಿಣಾಮ ಬೀರುತ್ತದೆ. ಹಾಗಾಗಿ ಸರ್ಕಾರ ಇದನ್ನು ವಿಚಾರಣೆ ಮಾಡಿ ಈ ರದ್ದು ಮಾಡಿರೋದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅದನ್ನು ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ.
ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದ ಬಗ್ಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನೀಟ್ ಪರೀಕ್ಷೆ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಕೆಲ ಪ್ರದೇಶದಲ್ಲಿ ವರದಿಯಾಗಿದೆ. ಮರುಪರೀಕ್ಷೆ ಮಾಡುವುದಾಗಿ ನೀಟ್ ಹೇಳಿದೆ. ರೀಶೆಡ್ಯೂಲ್ ಮಾಡಿ ಸಮಯ ವ್ಯರ್ಥ ಆಗದಂತೆ ಮಾಡಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರುವವರ ಮೇಲೆ ಕಠಿಣ ಕ್ರಮ ಆಗಬೇಕು. ಮೆರಿಟ್ಗೆ ಕಾಂಪ್ರಮೈಸ್ ಆಗಬಾರದು. ಎಲ್ಲರೂ ಸಹಕರಿಸಿ ಮರುಪರೀಕ್ಷೆ ತಕ್ಷಣ ಆಗಲಿ ಅಂತ ಹೇಳಿದ್ದಾರೆ. ಮಾಡಿ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದು ಒಂದು ವರದಿ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ ವಜಾ ಮಾಡಿ ಮರುಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆಯ ನಿರ್ಧಾರ. ಯಾಕೆಂದರೆ ಮೆರಿಟ್ನಲ್ಲಿ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತಿದ್ದಾರೆ ಅದ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಸಾಗೋ ಮಾರ್ಗದಲ್ಲಿ ಜಿಲೆಟಿನ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಲ್ಲಿ ಸಿಕ್ಕಿರೋದು ಬರೀ ಜಿಲೆಟಿನ್ ಕಡ್ಡಿಗಳಲ್ಲ, ಬದಲಾಗಿ ಬಾಕ್ಸ್ನಲ್ಲಿ ಟೈಮರ್ ಸರ್ಕ್ಯೂಟ್ ಪತ್ತೆಯಾಗಿದೆ. ಇನ್ನು ಡೆಟೋನೇಟರ್ ಇಟ್ಟು ಟೈಮ್ ಫಿಕ್ಸ್ ಮಾಡಿದ್ರೆ ಭಾರೀ ಸ್ಫೋಟ ಸಂಭವಿಸುತ್ತೆ. ಹೀಗಾಗಿ ಭಾರೀ ಸ್ಫೋಟಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಇಟ್ಟು ಬ್ಲಾಸ್ಟ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತಾ ಅನ್ನೋ ಪ್ರಶ್ನೆ ಮೂಡಿದ್ದು, ಪತ್ತೆಯಾದ ವಸ್ತುಗಳನ್ನು ಈಗ FSLಗೆ ರವಾನೆ ಮಾಡಲಾಗಿದೆ. ಇನ್ನು ಜಿಲೆಟಿನ್ ಪತ್ತೆಯಾದ ಪ್ರಕರಣವನ್ನ ಕೇಂದ್ರ ಗೃಹ ಸಚಿವಾಲಯ ಗಂಭೀರವಾಗಿ ಪರಿಗಣಿಸಿದೆ. ಕಳೆದ 3 ದಿನಗಳಿಂದ ಬೆಂಗಳೂರಲ್ಲೇ NIA ಪರಿಶೀಲನೆ ಮಾಡ್ತಾನೆ ಇದೆ. ಸ್ಫೋಟದ ಉದ್ದೇಶವಲ್ಲ, ಬದಲಾಗಿ ಬೆದರಿಕೆ ನೀಡುವ ಉದ್ದೇಶದಿಂದ ಜಿಲೆಟಿನ್ ಟೈಮರ್ ಸ್ಫೋಟಕ ಇಡಲಾಗಿತ್ತು ಎನ್ನಲಾಗಿದೆ. ಇನ್ನು ಎಲ್ಲ ವಸ್ತುಗಳನ್ನ ಬಿಡಿ ಭಾಗಗಳನ್ನಾಗಿ ಇಡಲಾಗಿತ್ತು. ಯಾವುದನ್ನು ಜೋಡಿಸದೆ ಇಟ್ಟಿರುವುದು ಇದೀಗ ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ಮೋದಿ ಹೋಗುವ ಮಾರ್ಗದಲ್ಲಿ ಸ್ಫೋಟಕ ಪತ್ತೆ ಪ್ರಕರಣದ ತನಿಖೆಗೆ ಇದೀಗ NSG ಕೂಡ ಎಂಟ್ರಿ ಕೊಟ್ಟಿದೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅನ್ನ NSG ಕಮಾಂಡೋ ಟೀಮ್ ಭೇಟಿ ಮಾಡಿದೆ. ರಾಮನಗರದ ಸ್ಪೆಷಲ್ ಟೀಮ್ ಜೊತೆಗೆ ಬಂದಿರೋ NSG ಟೀಮ್ ಸ್ಫೋಟಕ ಪತ್ತೆ ಸಂಬಂಧ ಚರ್ಚೆ ನಡೆಸ್ತಾ ಇದೆ. ಜಿಲೆಟಿನ್ ಕಡ್ಡಿ ಪತ್ತೆಯಾದ ಜಾಗದಲ್ಲಿ ಟೈಮರ್ ಪತ್ತೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಲಾಗ್ತಾ ಇದೆ. ಓರ್ವನನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. NIA ಕೂಡ ತನಿಖೆ ಕೇಳಿದ್ದು ತನಿಖೆ ಮಾಡಲಿದೆ. ಪ್ರಧಾನಿ ಬರೋ ಕಾರ್ಯಕ್ರಮಕ್ಕೆ ಹೈ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಸೆಕ್ಯೂರಿಟಿ ಇರುತ್ತೆ. ಕಾರ್ಯಕ್ರಮಕ್ಕೆ ಬರುವ 2 ಗಂಟೆ ಮುಂಚೆ ಜಿಲೆಟಿನ್ ಕಡ್ಡಿ ಕಂಡು ಹಿಡಿದಿದ್ದಾರೆ. ಇದು ಒಳ್ಳೆಯ ಕೆಲಸ ಅಂತ ಹೇಳಿದ್ದಾರೆ. ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು. ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಮಾಡಿದರು ಅಂಥೇಳಿ ಅವನನ್ನು ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತೊಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ NIAನವರು ಕೂಡ ನಾವು ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳು ತನಿಖೆ ಮಾಡ್ತಾ ಇದ್ದಾರೆ. ಪ್ರಧಾನಿ ಸಾಗುವ ಮಾರ್ಗದಲ್ಲಿ ಜಿಲೆಟಿನ್ ಪತ್ತೆಯಾದ ಕೇಸ್ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿ ಶ್ರೀರಾಮುಲು, ಮೋದಿ ಅವರಿಗೆ ಕಾಂಗ್ರೆಸ್ ಭದ್ರತೆ ಒದಗಿಸುವಲ್ಲಿ ವಿಫಲವಾಗಿದೆ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಪ್ರಧಾನಿ ಮೋದಿ ಅವರನ್ನ ದೇಶಕ್ಕೆ ಪ್ರಧಾನಿ ಅನ್ನೋದನ್ನ ಮರೆತಿದ್ದಾರೆ. ಪ್ರಧಾನಿ ಮೋದಿ ಅವರು ಅತ್ಯಂತ ರಿಸ್ಕ್ನಲ್ಲಿರುವ ವ್ಯಕ್ತಿ. ಅವರು ಬಂದಂತಹ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿ ಸಿಕ್ಕಿರೋದು ಆತಂಕದ ವಿಚಾರ. ಈ ಬಗ್ಗೆ ಸರಿಯಾದ ಸೂಕ್ತ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಇದೇ ವಿಚಾರವಾಗಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಯಾವ ರೀತಿ ಕರ್ನಾಟಕಕ್ಕೆ ಬೆಂಗಳೂರಿಗೆ ನಿನ್ನೆ ಬಂದಂಥ ಪ್ರಧಾನಮಂತ್ರಿಗಳ ಸಮಯದಲ್ಲಿ 100 ಮಂದಿನ ಇನ್ಸ್ಪೆಕ್ಟರ್ಗಳನ್ನು 100 ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿದಂಥ ಕೆಲಸ ಈ ಸರ್ಕಾರ. ನಾನು ಕೇಳ್ತೇನೆ, ಅವ್ರು ಯಾಕೆ ಅಷ್ಟು ಅರ್ಜೆಂಟಾಗಿ ಅಷ್ಟು ತುರ್ತಾಗಿ ಅವ್ರನ್ನ ವರ್ಗಾವಣೆ ಮಾಡಲಿಕ್ಕೆ ಅವ್ರು ಏನು ಯಾಕಂದ್ರೆ ಇವತ್ತು ಪ್ರಧಾನಮಂತ್ರಿಗಳು ಬರೋಂಥ ಅದಿಯಲ್ಲಿ ಜಿಲ್ಟನ್ ಸಿಕ್ಕಿದಾವ, ವೈರ್ಗಳು ಸಿಕ್ಕಿದಾವ. ಅವ್ರಿಗೆ ಏನನ್ನು ಹೆಚ್ಚುಗಡೆ ಮಾಡಿದ್ರೆ ಯಾರು ಹೊಣೆ, ಯಾರು ರೆಸ್ಪಾನ್ಸಿಬಿಲಿಟಿ? ಆದಷ್ಟು ಶೀಘ್ರದಲ್ಲೇ NIA ತನಿಖೆಗೆ ಅದನ್ನು ಒಪ್ಪಿಸಬೇಕು ಅಂದೇಳಿ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ. ಬಹಳ ಸೂಕ್ಷ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಂದಾಗ ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕಾಗಿತ್ತು ಅಥವಾ ಸುರಕ್ಷತೆಗೆ ಆದ್ಯತೆ ಯಾವ ರೀತಿ ಕೊಡಬೇಕಾಗಿತ್ತು, ಅದೆಲ್ಲ ಒಂದು ಕಡೆ ಕೊಡೋದ್ರಲ್ಲಿ
ವಿಫಲವಾಗಿರುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥದ್ದು ಈ ಒಂದು ಘಟನೆಯಿಂದ ವ್ಯಕ್ತವಾಗ್ತಿದೆ. ಹಾಗಾಗಿ ತನಿಖೆ ಆಗಲಿ, ಎನ್ಐಎಯಿಂದ ತನಿಖೆಯಾಗಿ ಇನ್ನೂ ಸ್ಪಷ್ಟವಾಗಿ ವರದಿ ಬಂದಾಗ ಇವರ ಲೋಪದೋಷಗಳು ಇನ್ನೂ ಸ್ಪಷ್ಟವಾಗಿ ಬಯಲಿಗೆ ಬರುವಂಥದ್ದು. ಜಿಲೆಟಿನ್ ಕಡ್ಡಿ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆ ಪ್ರಕರಣ ಸಂಬಂಧಪಟ್ಟಂಗೆ ಕೋರಮಂಗಲ ಠಾಣೆಯಲ್ಲಿ ಬಂಧಿತ ಲೋಹಿತ್ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಆರೋಪಿಯನ್ನ ಪೊಲೀಸರು 10 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ನಿನ್ನೆ ರಾತ್ರಿ ಸ್ಟೇಟ್ ಇಂಟೆಲಿಜೆನ್ಸ್ ಐಎಸ್ಡಿ ಸಿಸಿಬಿ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ದಾರೆ. ಆರೋಪಿ ಲೋಹಿತ್ ಬರೋಬ್ಬರಿ 20 ಪುಟಗಳ ಹೇಳಿಕೆ ದಾಖಲಿಸಿದ್ದಾನೆ. ಕಳೆದ 1 ವಾರದ ಓಡಾಟ, ಹೊಸೂರಿಗೆ ಹೋಗಿರೋ ಬಗ್ಗೆ, ಬೆದರಿಕೆ ಕರೆ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾನೆ. ಅಲ್ಲದೆ ಆರೋಪಿ ಲೋಹಿತ್ನ ಪೋಷಕರನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಅಧಿಕಾರ ವಹಿಸಿಕೊಂಡ 2 ದಿನದಲ್ಲೇ ತಮಿಳುನಾಡು ಸಿಎಂ ವಿಜಯ್ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಶಾಲಾ ಕಾಲೇಜು ಬಳಿ ಇರುವ ಮದ್ಯದಂಗಡಿ ಮುಚ್ಚಲು ಆದೇಶ ಹೊರಡಿಸಿದ್ದಾರೆ. ಧಾರ್ಮಿಕ ಸ್ಥಳ, ಶಿಕ್ಷಣ ಸಂಸ್ಥೆ, ಬಸ್ ನಿಲ್ದಾಣಗಳ 500 ಮೀಟರ್ ವ್ಯಾಪ್ತಿಯಲ್ಲಿರುವಂತಹ 717 ಸರ್ಕಾರಿ ಸ್ವಾಮ್ಯದ ಮದ್ಯದಂಗಡಿ ಮುಚ್ಚಲು ಆದೇಶ ಹೊರಡಿಸಲಾಗಿದ್ದು, ಇದಕ್ಕಾಗಿ 2 ವಾರಗಳ ಗಡುವು ನೀಡಲಾಗಿದೆ. ಟಿಎಎಸ್ಎಂಎಸಿ ವತಿಯಿಂದ ನಡೆಸಲ್ಪಡುವ ಮದ್ಯದ ಚಿಲ್ಲರೆ ಮಾರಾಟ ಮಳಿಗೆ ಮುಚ್ಚಲು ಆದೇಶಿಸಲಾಗಿದೆ. ಈ ಆದೇಶವನ್ನು ವಿಸಿಕೆ ಸ್ವಾಗತಿಸಿದ್ದು, ಶಾಸಕ ವನ್ನಿಯರಸು ಸಿಎಂ விஜய் அவரನ್ನು ಶ್ಲಾಘಿಸಿದ್ದಾರೆ. இன்றைக்கு மிக முக்கியமாக மாண்புமிகு முதல்வர் அவர்கள் காலையிலே மிக முக்கியமான ஒரு அறிவிப்பை அறிவித்திருந்தார்கள். வழிபாட்டு இடங்கள், பள்ளி வளாகங்கள், மக்கள் கூடுமிடம், இந்த இடங்களில் மொத்தம் 717 ಮದುಕಡೆಗಳು ಮೂಡಪಡ வேண்டும் ಎಂದು. ಅಲ್ಲದೆ ಇದೇ ವಿಚಾರವಾಗಿ ಸಚಿವೆ ಸೆಲ್ವಿ ಎಸ್ ಕೀರ್ತನಾ ಮಾತನಾಡಿದ್ದು, ಮಹಿಳೆಯರು ನಿರೀಕ್ಷಿಸಿದ್ದು ಇದನ್ನೇ. ಅಧಿಕಾರ ವಹಿಸಿಕೊಂಡ 2ನೇ ದಿನವೇ ನಾವು ಇದನ್ನು ಜಾರಿಗೆ ತಂದಿದ್ದೇವೆ. ಮಹಿಳೆಯರು ಈ ಆದೇಶದಿಂದ ಸಂಭ್ರಮಿಸ್ತಾ ಇದ್ದಾರೆ ಅಂತ ಹೇಳಿದರು. ತಮಿಳುನಾಡಿನ ನೂತನ ಸಿಎಂ ಆಗಿ ಆಯ್ಕೆಯಾಗಿರುವ ನಟ ವಿಜಯ್ಗೆ ಮದ್ರಾಸ್ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಟಿವಿಕೆ ಪಕ್ಷದ ಶಾಸಕರೊಬ್ಬರು ವಿಶ್ವಾಸ ಮತ ಪ್ರಕ್ರಿಯೆಯಲ್ಲಿ ಭಾಗಿಯಾಗದಂತೆ ತಡೆ ನೀಡಿದೆ. ತಿರುಪತ್ತೂರು ಶಾಸಕ ಆರ್ ಶ್ರೀನಿವಾಸ ಸೇತುಪತಿ ಕೇವಲ 1 ಮತಗಳಿಂದ ಗೆಲುವು ಸಾಧಿಸಿದ್ದರು. 1 ಮತದ ಅಂತರದಿಂದ ಡಿಎಂಕೆ ಮಾಜಿ ಸಚಿವ ಕೆಆರ್ ಪೆರಿಯಕರುಪ್ಪನ್ ಸೋಲು ಅನುಭವಿಸಿದ್ದು ಕೋರ್ಟ್ ಮೊರೆ ಹೋಗಿದ್ರು. ವಿಚಾರಣೆ ನಡೆಸಿದ ಮದ್ರಾಸ್ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿತು. ಟಿವಿಕೆ ಶಾಸಕ ಆರ್ ಶ್ರೀನಿವಾಸ ಸೇತುಪತಿ ವಿಶ್ವಾಸ ಮತ ಪ್ರಕ್ರಿಯೆಯಲ್ಲಿ ಭಾಗಿಯಾಗದಂತೆ ಆದೇಶವನ್ನು ನೀಡಿದೆ. ಅಸ್ಸಾಂನಲ್ಲಿ ಮತ್ತೆ 2ನೇ ಬಾರಿಗೆ ಸಿಎಂ ಆಗಿ ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಗುವಾಹಟಿಯ ವೆಟರ್ನರಿ ಕಾಲೇಜ್ ಗ್ರೌಂಡ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನೂತನ ಸಿಎಂ ಆಗಿ ಹಿಮಂತ ಬಿಸ್ವಾ ಅಧಿಕಾರ ಸ್ವೀಕರಿಸಿದ್ದಾರೆ. ಗವರ್ನರ್ ಲಕ್ಷ್ಮಣ್ ಪ್ರಸಾದ್ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಇನ್ನು ಸಿಎಂ ಹೇಮಂತ್ ಬಿಸ್ವಾ ಜೊತೆ ಅತುಲ್ ಬೋರಾ, ರಂಜಿತ್ ದಾಸ್, ಚರಣ್ ಬೋರೋ, ರಾಮೇಶ್ವರ್ ಟೆಲಿ, ಅಜ್ನಾಥ್ ನೆಕೋ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ಪದಗ್ರಹಣದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ರಾಜನಾಥ್ ಸಿಂಗ್, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಬಿಜೆಪಿ ಆಡಳಿತವಿರುವ ರಾಜ್ಯದ ಸಿಎಂ, ಡಿಸಿಎಂಗಳು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. মই শ্ৰী হিমন্ত বিশ্ব শৰ্মা ঈশ্বৰৰ নামত শপত লওঁ যে বিধিৰ দ্বাৰা স্থাপিত ভাৰতৰ সংবিধানৰ প্ৰতি মই প্ৰকৃত বিশ্বাস আৰু আইন অনুসাৰে সকলো শ্ৰেণীৰ লোকৰ প্ৰতি ন্যায় ಪ್ರಧಾನಿ ನರೇಂದ್ರ ಮೋದಿ ವಾಹನಗಳನ್ನು ಬಿಟ್ಟು ಬಸ್ಸು, ಮೆಟ್ರೋ ಬಳಸಿ ಅಂತ ದೇಶವಾಸಿಗಳಲ್ಲಿ ಮನವಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೆಹಲಿ ಸಚಿವ ಆಶೀಶ್ ಸೋದ್ ಐಎನ್ಎಯಿಂದ ಕಾರ್ಕಾರ್ಡೂಮಾ ನ್ಯಾಯಾಲಯಕ್ಕೆ ದೆಹಲಿ ಮೆಟ್ರೋ ಮೂಲಕ ಪ್ರಯಾಣಿಸಿದ್ದಾರೆ. ಬಳಿಕ ಸಿಎಂ ಶ್ರೀ ಸ್ಕೂಲ್ ಸುರಜ್ಮಲ್ ಬಿಹಾರ್ಗೆ ಈ ರಿಕ್ಷಾ ಮೂಲಕ ಪ್ರಯಾಣಿಸಿ ಶಾಲೆಯ ಮುಖ್ಯಸ್ಥರೊಂದಿಗಿನ ಸಂವಾದದಲ್ಲಿ ಭಾಗವಹಿಸಿದ್ದಾರೆ. ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿ ಕರೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜನರ ಓಡಾಟಕ್ಕೆ ಅನುಕೂಲವಾಗುವ ಸಾರಿಗೆ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕಾಗತ್ತೆ.
ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಸಾರ್ವಜನಿಕ ಸಾರಿಗೆ ಹೆಚ್ಚು ಮಾಡಬೇಕು, ಅದನ್ನು ಹೆಚ್ಚು ಬಳಸಬೇಕು ಅಂತ ನಾವು ಹೇಳ್ತೇವೆ. ಆದರೆ ಅಷ್ಟು ಮೂಲಭೂತ ಸೌಕರ್ಯಗಳು ಹೆಚ್ಚು ಆಗಬೇಕಲ್ವಾ? ಮೆಟ್ರೋ ದರವು ನ್ಯಾಯೋಚಿತವಾಗಿ ಇರಬೇಕು ಅಂತ ಹೇಳಿದ್ದಾರೆ. ಆಗಬೇಕಲ್ಲ, ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದೇ ಆದ್ಯತೆ. ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಒಂದು ರಾಜ್ಯಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ. ಅದು ಇಡೀ ದೇಶದಲ್ಲಿ ಎಲ್ಲ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಜಾಸ್ತಿ ಯೂಸ್ ಮಾಡಿ ಅಂತ ನಾವು ಕೂಡ ಅದನ್ನೇ ಹೇಳ್ತೇವೆ. ಆದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಲ್ಲ. ಈಗ ಉದಾಹರಣೆಗೆ ನಾನು ತುಮಕೂರಿಗೆ ಮೆಟ್ರೋ ರೈಲ್ ತೊಗೊಂಡು ಹೋಗಬೇಕು ಅಂಥೇಳಿ ನಾವು ಫಿಸಿಬಿಲಿಟಿ ಸ್ಟಡಿ ಮಾಡಿಸ್ದೋ. ಅದಾದಮೇಲೆ DPR ಬಹುಶಃ ಇನ್ನೊಂದು ವಾರದಲ್ಲಿ DPR ಕೊಡ್ತಾರೆ. ಅದಾದ ಈಗ ನಿಮಗೆ 60-70 ಕಿಲೋಮೀಟ್ರ್ ದೂರದಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಜನದ್ದು ಇಲ್ಲಿ ಈ ಬೆಂಗಳೂರಿನ ಮೇಲೆ ಒತ್ತಡ ಕಮ್ಮಿ ಆಗಲ್ವಾ? ಇನ್ನು ಇದೇ ವಿಚಾರವಾಗಿ ವಿಜಯಪುರದಲ್ಲಿ ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಪ್ರತಿಕ್ರಿಯಿಸಿದ್ದು, ಪ್ರಧಾನಿ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಕಾಲದಲ್ಲಿ ದೀಪ ಹಚ್ಚಿ ಅಂತ ಹೇಳಿದ್ರು, ಈಗ ಚಿನ್ನ ಖರೀದಿ ಮಾಡಿದ್ದೀರಿ, ವಾಹನಗಳ ಬಳಕೆ ಕಡಿಮೆ ಮಾಡಿ ಅಂತ ಮೋದಿ ಅಪಹಾಸ್ಯಕ್ಕೆ ಈಡಾಗ್ತಿದ್ದಾರೆ. ವಿವೇಚನೆ ಇಲ್ಲದೆ ಮಾತನಾಡ್ತಿದ್ದಾರೆ. ಪ್ರಧಾನಿಯಾಗಿ ಹೀಗೆ ಮಾತನಾಡಬಾರ್ದಾಗಿತ್ತು. ಪ್ರಧಾನಿಗಳ ಹೇಳಿಕೆಯಿಂದ ಜನರಲ್ಲಿ ಅಭದ್ರತೆ ಕಾಡಲು ಶುರುವಾಗುತ್ತೆ. ದೇಶದಲ್ಲಿ ಅಘೋಷಿತ ಎಮರ್ಜೆನ್ಸಿ ನಿರ್ಮಾಣವಾಗಿದೆ ಅಂತ ಕಿಡಿಕಾರಿದ್ರು. ಭಾಳ ಸಲ ಬೇರೆ ಬೇರೆ ನೋಡಿದ್ವಿ ನಾವೆಲ್ಲ. ಕೊರೋನಾದಾಗನು ದೀಪ ಹಚ್ಚ್ರಿ ಮುಂದಿನ ಹೇಳ್ಕೋ ನಿಮಗೆ ಗೊತ್ತು. ಅಪಹಾಸ್ಯ ಅನಿಸ್ತದ. ಪ್ರಧಾನಮಂತ್ರಿಗಳು ಈ 2 ದಿನದ ಅವ್ರ ಸ್ಟೇಟ್ಮೆಂಟ್ಸ್ ಅನ್ನ ಗಮನಿಸಿದ್ರೆ ಯಾಕೆ ಅವ್ರು ಎಲ್ಲೋ ಒಂದ್ ಕಡೆ ಇದು ಆಗ್ತಾ ಇದಾರ, ನಾನು ಅದಕ್ಕೆ ಹೇಳಕ್ಕೆ ಹೋಗಂಗಿಲ್ಲ ಅವ್ರ ಬಗ್ಗೆ. ಬಟ್ ಅವ್ರು ಮಾತನಾಡಬಾರ್ದಾಗಿತ್ತು. ಇದು ಜನರಿಗೆ ಏನ್ ಮೆಸೇಜ್ ಹೋಗ್ತದ ಅಂತಂದ್ರೆ ಜನರಲ್ಲಿ ಅಭದ್ರತೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸುವಂತೆ ಪ್ರಧಾನಿ ಮೋದಿ ಹೇಳಿಕೆಗೆ ಕಾಂಗ್ರೆಸ್ ವಿರೋಧ ವಿಚಾರದ ಬಗ್ಗೆ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಹಿಂದೆ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಹಣಕಾಸು ಸಚಿವ ಚಿದಂಬರಂ ಅವರ ಹೇಳಿಕೆ ಗಮನಿಸಿ. ಆಗ ದೇಶದ ಹಣಕಾಸು ಪರಿಸ್ಥಿತಿ ಏನಿತ್ತು? 2013ರಲ್ಲಿ ಚಿನ್ನ ಕಡಿಮೆ ಖರೀದಿ ಮಾಡಿ ಪೆಟ್ರೋಲಿಯಂ ಬಳಕೆ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ನೀವು ನೋಡಿ. ಕಾಂಗ್ರೆಸ್ ಈ ರೀತಿಯ ಹೇಳಿಕೆ ಸರಿಯಲ್ಲ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದ್ದು ಅಲ್ಲಿಂದ ಆಯಿಲ್ ಬರೋದು ಸಮಸ್ಯೆ ಆಗ್ತಾ ಇದೆ. ಆಮದು ಕಡಿಮೆ ಮಾಡಿಕೊಳ್ಳುವ ಆಲೋಚನೆ ಇದೆ. ಮೇಕ್ ಇನ್ ಇಂಡಿಯಾಗೆ ಹೆಚ್ಚು ಒತ್ತು ನೀಡಬೇಕಾಗಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿದ್ದು ಮತ್ತಷ್ಟು ಕುಸಿಯಬಾರದು ಅಂತ ಈ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದು ನಮ್ದು ಮೇಕ್ ಇನ್ ಇಂಡಿಯಾ ವಿಚಾರದಲ್ಲಿ ನಮ್ಗೆ ಯಾವ್ಯಾವ ಇವತ್ತು ದೇಶದಲ್ಲಿ ಆಗ್ತಾ ಇದೆನೋ ಅದನ್ನೇ ಜಾಸ್ತಿ ಬಳಕೆ ಮಾಡಂದು ಹೇಳಿದಾರಾಗಲಿ, ಬೇರೆ ಉದ್ದೇಶ ಏನಲ್ಲ. ಜನರಿಗೆ ಪ್ರಧಾನಮಂತ್ರಿ ಹೇಳೋದ್ರಿಂದ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಆಗುತ್ತೆ. ಏನೋ ಇವತ್ತು GDP ಏನಿದೆ ಇವತ್ತು ನಮ್ಮ ದೇಶದಲ್ಲಿ, ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೀನಿ, ನಿಮ್ಮ ಸರ್ಕಾರ ಇದ್ದಂಥ ಟೈಮಲ್ಲಿ GDP ಏನಿತ್ತು? ಇವತ್ತು ನಮ್ಮ ಆರ್ಥಿಕ ಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂದರೆ ದೇಶದ ವಿಶ್ವದಲ್ಲಿ ನಮ್ಮ 3ನೇ ಸ್ಥಾನಕ್ಕಿದ್ದೀವಿ. ಅವತ್ತು ನಿಮ್ಮ ಪ್ರಧಾನಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿಲ್ಲ. 2013ರಲ್ಲಿ ಏನಿತ್ತು? ಅವತ್ತಿನ ಹಣಕಾಸಿನ ಮಂತ್ರಿಗಳು ಅಂತ ಚಿದಂಬರಂ ಏನು ಹೇಳಿಕೆಯನ್ನು ಕೊಟ್ಟರು ನೋಡ್ರಲ್ಲ. ಪ್ರಧಾನಿ ಮೋದಿ ಮೇ 15ರಿಂದ 5 ದಿನಗಳ ಕಾಲ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. UAE, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ದೇಶಗಳಿಗೆ ಮೋದಿ ಭೇಟಿ ನೀಡಲಿದ್ದಾರೆ. ಹೀಗಂತ ವಿದೇಶಾಂಗ ಇಲಾಖೆ ಮಾಹಿತಿ ಕೊಟ್ಟಿದೆ. ಭೌಗೋಳಿಕ ರಾಜಕೀಯ ಕ್ರಾಂತಿಗಳ ನಡುವೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ UAE ಪ್ರವಾಸ ಕೈಗೊಂಡಿದ್ದಾರೆ. ಎಲ್ಲ ರಾಜ್ಯದ ವಿಧಾನಸಭೆಗಳ ಕಾರ್ಯವಿಧಾನ ಹಾಗೂ ನಡವಳಿಕೆಯಲ್ಲಿ ಏಕರೂಪತೆ ತರುವ ನಿಟ್ಟಿನಲ್ಲಿ 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ಸಮಿತಿಯನ್ನ ಲೋಕಸಭೆಯ ಸಭಾಧ್ಯಕ್ಷರು ರಚನೆ ಮಾಡಿದ್ದಾರೆ. ಈ ಸಮಿತಿಯ ಮೊದಲ ಹಂತದ ಸಭೆ ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸ್ಪೀಕರ್ UT ಖಾದರ್ ಸೇರಿದಂತೆ ಒಟ್ಟು 6 ರಾಜ್ಯಗಳ ಸ್ಪೀಕರ್ಸ್ ಉಪಸ್ಥಿತರಿದ್ದರು. ಸಿಎಂ ಬದಲಾವಣೆ ವಿಚಾರವಾಗಿ ಮಾಜಿ ಸಚಿವ KN ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸಿಎಂ ಮುಂದುವರಿಯಬೇಕು ಅಂದ್ರೆ ಸಂಪುಟ ಪುನರಚನೆ ಆಗಬೇಕು. ಗೊಂದಲ ಬಗೆಹರಿಸದಿದ್ರೆ ಈ ಡೋಲಾಯಮಾನ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದ ಸಿಎಂ ಇನ್ನೆಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಎಂಬ ಪ್ರಧಾನಿ ಮೋದಿ ಹೇಳಿಕೆಗೆ ಮಾಜಿ ಸಚಿವ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಮೋದಿಯವರು ಜ್ಯೋತಿಷಿನಾ ಪ್ರಧಾನಿನಾ ಅಂತ ಹೇಳಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸುಪ್ರೀಂ ತೀರ್ಪು ನೀಡಿದ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೋ ಅದನ್ನು ನೋಡಬೇಕು. ಸುಪ್ರೀಂ ಕೋರ್ಟ್ ಈ ಹಿಂದೆ ಕೌಂಟ್ ಮಾಡಿದ್ದು ಸರಿ ಅಂತ ತಡೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ.
ಕೊಪ್ಪಳದ ಅಂಜನಾದ್ರಿ ದೇವಸ್ಥಾನಕ್ಕೆ ಬಂಗಾರದ ಆಭರಣ ದೇಣಿಗೆ ವಿಚಾರದ ಬಗ್ಗೆ ಕೊಪ್ಪಳ ಡಿಸಿ ಸುರೇಶ್ ಇಟ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಭಕ್ತರು ನೀಡಿರೋ ಆಭರಣವನ್ನು ಮತ್ತೊಮ್ಮೆ ಪರಿಶೀಲನೆ ನಡೆಸಲು ಹೇಳಿದ್ದೇವೆ. ಎಎಂಆರ್ ಕಂಪನಿಯವರು ದೇವಸ್ಥಾನದ ಆಡಳಿತ ಮಂಡಳಿಗೆ ಬಂಗಾರ ಖರೀದಿಯ ಬಗ್ಗೆ ಬಿಲ್ಗಳನ್ನು ನೀಡಿದ್ದಾರೆ. ಬಿಲ್ಗಳನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಕಡೆಯಿಂದಲೂ ಎಕ್ಸ್ಪರ್ಟ್ಗಳಿಂದ ಚೆಕ್ ಮಾಡಿಸಿ ನಂತರ ಖಜಾನೆಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಕೊಟ್ಟಿದ್ದಾರೆ, ನಾನು ಪೂರ್ತಿ ನೋಡಿದೆ, ಹೇಳಕ್ಕೆ ಬರಲ್ಲ. ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ, ನಮ್ಮ ಎಸಿಗೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಪ್ರಾವಿಷನ್ ಅಂತಲ್ರಿ, ಅವರು ಕೂಡ ಹೇಳ್ತಾ ಇದ್ರು, ನಾವು ಭಾಳ ರೆಪ್ಯೂಟೆಡ್ ಕಂಪ್ನಿಯವರು, ಇಂಥದ್ದು ಅಕ್ರಾಸ್ ಇಂಡಿಯಾ ನಾವು ಸಾಕಷ್ಟು ಡೊನೇಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಏನೋ ಮಿಸ್ಟೇಕ್ ಇದ್ದರೆ ವಿಲ್ ಹೋಲ್ಡ್ ದಟ್, ಯಾರು ಮಾಡಿಕೊಟ್ಟಿದ್ದಾನೆ ಅವ್ನು ರೆಸ್ಪಾನ್ಸಿಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಯಾರು ಚೆಕ್ ಮಾಡಿ ಕೊಟ್ಟಿದ್ದಾರೆ ಅದು ಟೆಕ್ನಿಕ್ ಏನೋ ತಪ್ಪಿದೆ ಅಂತ ಅವ್ರ ವಾದ. ಈ ಟೆಕ್ನಿಕಲ್ ಗೊತ್ತಾಗಲ್ಲ, ಲೇಸರ್ ಟೆಕ್ನಾಲಜಿ ಬೇರೆದ್ರಲ್ಲಿ ಮಾಡಿ ಅಂತ. ಅದರಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೋ ಅವ್ರಿಗೆ ಒಪಿನಿಯನ್ ಕಳ್ಸೋಣ ಬಿಡಿ. ನಾನು ನಿನ್ನೆ ಕೂಡ ಹೇಳಿದ್ದೆ, ಅವ್ರಿಗೆ ಬಿಲ್ ಕೇಳಿದ್ದೀವಿ, ಕೊಟ್ಟ ಮೇಲೆ ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ. ಶಿವಮೊಗ್ಗದ ಪುರಾತನ ದೇವಸ್ಥಾನಕ್ಕೆ ಅರಣ್ಯ ಇಲಾಖೆಯೇ ಕಂಟಕವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಶಿವಮೊಗ್ಗ ಸಮೀಪದ ಮರಡಿ ಬಸವೇಶ್ವರ ದೇವಸ್ಥಾನಕ್ಕೆ ಸಂಪರ್ಕ ರಸ್ತೆ ಇಲ್ಲ. ಕೆಳದಿ ಸಂಸ್ಥಾನದ ಅವಧಿಯ ದೇವಸ್ಥಾನ ಇದಾಗಿದ್ದು ಇದೀಗ ಶಿಥಿಲಾವಸ್ಥೆಯಲ್ಲಿದೆ. ಇನ್ನು ದೇವರ ದರ್ಶನಕ್ಕೆ ತೆರಳುವ ಭಕ್ತರಿಗೆ ಅಧಿಕಾರಿಗಳು ಕಿರಿಕಿರಿ ಮಾಡ್ತಾ ಇದ್ದು ನಿತ್ಯ ಪೂಜೆಗೆ ಅರಣ್ಯ ಇಲಾಖೆ ಅವಕಾಶ ನೀಡ್ತಾ ಇಲ್ಲಂತೆ. ಹುಬ್ಬಳ್ಳಿಯ ತೊರವಿ ಹಕ್ಕಲು ಜನರ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. 42 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಜಕಾಲುವೆ ತಡೆಗೋಡೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ತಡೆಗೋಡೆ ಬಿದ್ದು ಹಲವು ವರ್ಷಗಳಾಗಿದ್ದು ಜನರ ಸ್ಥಿತಿ ಶೋಚನೀಯವಾಗಿತ್ತು. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ವಿಶೇಷ ವರದಿ ಬಿತ್ತರಿಸಲಾಗಿತ್ತು. ಇದು 42 ಲಕ್ಷದ ಅನುದಾನ ಮತ್ತು 2 ತಿಂಗಳೊಳಗೆ ಇದು ಕಂಪ್ಲೀಟ್ ಆಗಿ ಮುಗಿದುಕೊಳ್ತೀವಿ. ಆದಷ್ಟು ಬೇಗ ಮುಗಿಸ್ತೀವಿ. ಇದು ಬ್ರಿಡ್ಜ್ ಕಟ್ಟುವುದು ಮತ್ತು ನಾಲಾ ತಡೆಗೋಡೆ ಕಟ್ಟುವುದು. ಅದೇ ಏನಲ್ಲಿ ತೋರಿಸಿದ್ರಲ್ಲ, ನಾವು ಸುದ್ದಿ ಮಾಡಿದ್ರಲ್ಲ, ಅದೇ ತಡೆಗೋಡೆ ಕಟ್ಟುವುದು, ಇದು ನಾಲಾ ಬ್ರಿಡ್ಜ್ ಹಾಕೋದು. ಮುಗಿಸ್ತೀವಿ. 2022ರಲ್ಲಿ ಕೊಪ್ಪಳದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದ್ದ ಜಗತ್ತಿನ ಅತಿ ದುಬಾರಿ ಮಾವು ಎಂದೇ ಖ್ಯಾತಿ ಆಗಿರುವ ಮಿಯಾಜಾಕಿ ಮಾವು ಮಾರಾಟ ಮಾಡಲಾಗಿದೆ. ಪ್ರತಿ ಕೆಜಿಗೆ 2 ರಿಂದ 3 ಸಾವಿರ ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಬಾಸ್ ಚಿತ್ರತಂಡದಿಂದ ಕಂಟಕ ಎದುರಾಗಿದೆ. ಬಾಸ್ ಚಿತ್ರ ಬಿಡುಗಡೆಗೆ ನೀಡಿರುವಂತಹ ತಡೆಯನ್ನ ತೆರವುಗೊಳಿಸುವಂತೆ ಚಿತ್ರತಂಡ ಕೋರ್ಟ್ ಮೊರೆ ಹೋಗಿದೆ.